ಇವತ್ತಿನ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿಯ ಮುಖಾಮುಖಿಯನ್ನ ಬಹಳ ನಿರೀಕ್ಷೆಯಿಂದ ನಾವು ಭಾರತೀಯರು ಎದುರು ನೋಡ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಕ್ರಿಕೆಟ್ ಅಭಿಮಾನಿಗಳು ಮತ್ತು ಕ್ರಿಕೆಟ್ ಅಪ್ರಿಯರು, ಟೀಮ್ ಇಂಡಿಯಾ ಅಭಿಮಾನಿಗಳು ಇಟ್ಕೊಂಡಿರುವಂಥದ್ದು. ನನ್ನ ಜೊತೆಗೆ ಈಗ ಒಂದಿಷ್ಟು ಕ್ರಿಕೆಟ್ ಪ್ರಿಯರದವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ನಿಮಗೆ ಗೊತ್ತಿದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಬಹಳ ದೊಡ್ಡ ವೇದಿಕೆ, ದೊಡ್ಡ ಮ್ಯಾಚು, ನಾವು ಗೆಲ್ಲಬೇಕು ಅನ್ನೋದು ನಮ್ಮ ಆಶೆ. ಆದರೂ ಟೀಮ್ ಬಗ್ಗೆ ಮಾತಾಡೋದಾದ್ರೆ ಸರ್? ಡೆಫಿನೆಟ್ಲಿ ಸರ್, ಮೊದಲಿಗೆ ನಾವು ಮಲ್ಲೇಶ್ವರಂ ಕ್ರಿಕೆಟ್ ಫ್ರೆಂಡ್ಸಿಂದ ನಾವು ಮಾತಾಡ್ತಾ ಇರೋದು. ನಾಳೆ ಶಿವರಾತ್ರಿ, ಸೊ ಆ ಶಿವನ ಒಂದು ಆಶೀರ್ವಾದದೊಂದಿಗೆ ಇಂಡಿಯನ್ಸ್ ಆರ್ ಗೋಯಿಂಗ್ ಟು ವಿನ್ ದಿಸ್ ಮ್ಯಾಚ್. ಸೊ ಟೀಮ್ ಸ್ಟ್ರಾಟಜಿ ಹೇಳಬೇಕು ಅಂತಂದರೆ, ಸೊ ಆಲ್ ದ 11 ಪ್ಲೇಯರ್ಸ್ ಜೊತೆಗೆ ಏನೊಂದು 4 ಪ್ಲೇಯರ್ಸ್ ಎಕ್ಸ್ಟ್ರಾ ಇದ್ರೂ ಸಹ ಆಲ್ ಆರ್ ಪ್ರಿಪೇರ್ಡ್ ಫಾರ್ ದಿಸ್, ವೆಲ್ ಪ್ರಿಪೇರ್ಡ್. ಸೊ ಯಾವುದೇ ಒಂದು ನಾವು ಕೆಲಸಕ್ಕೆ ಪ್ರಿಪ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದರಲ್ಲಿ ತಗೊಳ್ಬೇಕು ಅಂತಂದರೆ ಗಿಲ್, ಸೊ ಇಸ್ ಅನ್ ಎಕ್ಸಲೆಂಟ್ ಬ್ಯಾಟ್ಸ್ಮ್ಯಾನ್, ಅಟ್ ದ ಸೇಮ್ ಟೈಮ್ ಫ್ಯೂಚರ್ ಕೊಹ್ಲಿ ಅಂತ ನಾವು ಏನಂತ ಅಂದ್ಕೊಳ್ತಾ ಇದ್ದೀವಿ. ರೋಹಿತ್ ಶರ್ಮಾ ಇಸ್ ಅನ್ ಎಕ್ಸ್ಟ್ರಾರ್ಡಿನರಿ ಫಾರ್ಮ್, ಸ್ಪೆಷಲಿ ಇನ್ ಒನ್ ಡೇ ಫಾರ್ಮೇಟಲ್ಲಿ. ಅದಾದಮೇಲೆ ಕೊಹ್ಲಿ ಬರ್ತಾರೆ. ಸೊ ಕೊಹ್ಲಿ ಈ ಥರ ಬಿಗ್ ಮ್ಯಾಚಸಲ್ಲಿ ಈಸ್ ಅ ಗ್ರೇಟ್ ಪರ್ಫಾರ್ಮರ್. ಸೊ ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಸೊ ಆಲ್ರೌಂಡರ್ ಆಟ ನಾವು ಕಾಯ್ತಾ ಇದೀವಿ. ನಮ್ಮ ನೆಚ್ಚಿನ KL ರಾಹುಲ್ ಇದ್ದಾರೆ. ಅದ್ರ ಜೊತೆಗೆ ಜಡೇಜಾ ಆಗಿರ್ಬೋದು ಅಥವಾ ಅಕ್ಷರ್ ಪಟೇಲ್ ಆಡಿಲ್ಲ ಅಂದ್ರೂ ಪರವಾಗಿಲ್ಲ. ಸ್ವಲ್ಪ ನಿರಾಸೆ ಏನು ಅಂದರೆ ಬೂಮ್ರಾ ಇರಬೇಕಿತ್ತು ಈ ಮ್ಯಾಚ್. ಆಬ್ವಿಯಸ್ಲಿ ಸರ್, ಇದೆಲ್ಲ ನಾವು ಸಿಚುಯೇಷನ್ಸ್ನ ನಾವು ಎಷ್ಟೋ ಸಲ ಫೇಸ್ ಮಾಡಿದ್ದೀವಿ. ಆದ್ರೂ ಸಹ ಈ ಒಂದು ಟೂರ್ನಮೆಂಟ್, ಸ್ಪೆಷಲಿ ಚಾಂಪಿಯನ್ಸ್ ಟ್ರೋಫಿ, ನಾವು ಲಾಸ್ಟ್ ಟೈಮ್ ಲಾಸ್ ಮಾಡ್ಕೊಂಡಿದ್ದೀವಿ. ಈ ಸಲ ಬೈ ಹುಕ್ ಆರ್ ಕ್ರೂಕ್ ವಿ ಆರ್ ಗೋಯಿಂಗ್ ಟು ವಿನ್ ದಿಸ್. ಸರ್, ಹೆಂಗಿದೆ ಸರ್ ನಿರೀಕ್ಷೆ? ಸೂಪರ್ ಆಗಿರುತ್ತೆ ಸರ್. ನಮಗೆ ಏನು ಅಂದರೆ ಪಾಕಿಸ್ತಾನ ಅವ್ರಿಗೆ ಯಾರು 11 ಜನದಲ್ಲಿ ಯಾರ ಮೇಲೆ ಅವ್ರಿಗೆ ಭಯ ಇಲ್ಲ ಅಂದ್ರೂ ವಿರಾಟ್ ಕೊಹ್ಲಿ ಮೇಲೆ ಭಯ ಇದೆ. 100% ಭಯ ಇದೆ ವಿರಾಟ್ ಕೊಹ್ಲಿ ಮೇಲೆ. ಯಾಕಂದರೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ನಮ್ಮ ಇಂಡಿಯಾಗಿಂತ ಜಾಸ್ತಿ ಪಾಕಿಸ್ತಾನಲ್ಲೇ ಇದ್ದಾರೆ. ಅದು ನಾವು ರೀಲ್ಸ್ಗಳಲ್ಲಿ ನೋಡಬೇಕು. ಅದೆಷ್ಟು ಇದಾಗತ್ತೆ ಅಂದರೆ ತುಂಬ ಇದಾಗತ್ತೆ. ಅವರು ಸೂಪರ್ ಸರ್, ಅವರೇ ನಮಗೆ ಮೇಯ್ನು. ಬ್ರದರ್, ಏನು ನಿರೀಕ್ಷೆ ಇದೆ ಇವತ್ತಿನ ಮ್ಯಾಚ್? ವಿರಾಟ್ ಕೊಹ್ಲಿ ಇವತ್ತು ಸೆಂಚುರಿ ಹೊಡಿತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ರಾಹುಲ್ 50 ಹೊಡಿತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಶಮಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ರಾಣಾ, ಹರ್ಷದೀಪ್ ಇವರು ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತಿತ್ತು ಬೌಲಿಂಗ್ ಇನ್ನ ಕ್ರೇಜ್ ಇರೋದು ಗೇಮ್ಗೆ. ಇಲ್ಲ, ಏನ್ ಮಾಡಕ್ಕಾಗಲ್ಲ, NCL ಇದ್ದಾರೆ, ನೋಡೋಣ. ಸರ್, ಸರ್ ಹೇಗಿದೆ ಸರ್ ಇವತ್ತಿನ ಕ್ರೇಜು? ತುಂಬ ಚೆನ್ನಾಗಿದೆ. ಇಂಡಿಯಾ ಆಲ್ವೇಸ್ ವಿ ಆರ್ ಫೇವ್ರೇಟ್ ಇನ್ ಇಂಡಿಯಾ ಓನ್ಲಿ. ಅದಕ್ಕೆ ಇಂಡಿಯಾ ವಿನ್ ಆಗೇ ಆಗುತ್ತೆ. ಮಾಡ್ಬೋದಾ ಒಂದ್ಸಲ? ನಮ್ಮಿಂದ ಮಾಡಿರ್ಕಾಯ್ತಾ? ಮಾಡೇ ಮತ್ತೆ ಇದಿಷ್ಟು ಆ ಕ್ರಿಕೆಟ್ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ನಮಗೆ ಬಹಳ ತುಂಬಾ ದೊಡ್ಡ ಮ್ಯಾಚ್ ಇದು. ಇವತ್ತಿನ ಪಂದ್ಯ ಟೀಮ್ ಇಂಡಿಯಾ ಗೆಲ್ಲೇಬೇಕು ಅನ್ನುವಂತ ಒಂದು ಪ್ರಾರ್ಥನೆಯೊಂದಿಗೆ ಇವತ್ತಿನ ಮ್ಯಾಚ್ ನಾವು ನೋಡ್ತೀವಿ ಅನ್ನುವಂತ ಮಾತುಗಳನ್ನ ಇವರು ಹೇಳ್ತಾ ಇರುವಂತದ್ದು.